ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮಮ್ಮಾಸ್ ಅಭಿರುಚಿ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಟಕ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇವತ್ತು ನಾವು ದೇಹಕ್ಕೆ ತಂಪಾಗಿರುವಂತಹ, ಬಾಯಿಗೆ ರುಚಿಯಾಗಿರುವಂತಹ ಹೆಸರುಕಾಳು ಪಾಯಸವನ್ನು ಮಾಡೋಣ. ಬೆಲ್ಲವನ್ನು ಉಪಯೋಗಿಸ್ಕೊಂಡು ಹೆಸರುಕಾಳು ಪಾಯಸನ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟು ನಾನಿಲ್ಲಿ ಹೆಸರು ಕಾಳನ್ನು 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. 1-2 ತಾಸಷ್ಟು ನೆನೆಸಿಟ್ಕೊಂಡಿದ್ದೆ. ನೀವೇನಾದರೂ ನೆನೆಸಿಟ್ಕೊಂಡಿಲ್ಲ ಅಂತಂದರೆ 1-2 ವಿಸಿಲ್ ಜಾಸ್ತಿ ಹಾಕಿದರೆ ಆಯಿತು, ಆರಾಮಾಗಿ ಬೇಯುತ್ತೆ. ನಾನಿಲ್ಲಿ 1-2 ಅವರ್ ನೆನೆಸಿಟ್ಟಿರೋದ್ರಿಂದ ಇದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು 1-3 ವಿಸಿಲಷ್ಟು ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀನಿ. ನೆನೆಸಿಟ್ಟಿಲ್ಲ ಅಂತಂದರೆ ಇನ್ನೊಂದು 2 ವಿಸಿಲ್ ಜಾಸ್ತಿ ಕೂಗಿಸ್ಕೊಂಡ್ರೆ ನೀಟಾಗಿ ಚೆನ್ನಾಗೇ ಬೇಯುತ್ತೆ. ನಂತರ ನಾನಿಲ್ಲಿ 1 ಕಪ್ ಆಗೋಷ್ಟು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಬಿಟ್ಟು 1/4 ಕಪ್ ಅಷ್ಟು ಬೆಲ್ಲನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಜಸ್ಟ್ ಕರಗಿದ್ರೆ ಸಾಕು, ಸ್ವಲ್ಪ ಬಿಸಿಯಾದರೆ ಸಾಕು, ಕುದಿಬೇಕು ಅನ್ನೋ ಅಗತ್ಯ ಕೂಡ ಇಲ್ಲ. ಯಾಕಂದರೆ ಏನಾದರೂ ಕಸ ಏನಾದರೂ ಇದ್ದರೆ ಸೋಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಸ್ವಲ್ಪ ಕರಗಿಸ್ಕೋಬೇಕಷ್ಟೆ. ನಂತರ ಇಲ್ಲಿ ಚೆನ್ನಾಗಿ ಬೆಂದಿದೆ ಹೆಸರು ಕಾಳು. ಒಂದು ಸಲ ನೋಡಿಕೊಂಡು ಬೆಂದಿಲ್ಲ ಅಂದರೆ ಬೇಕಾದರೆ ಇನ್ನೊಂದು ವಿಸಿಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಒಳ್ಳೆಯದು. ನಂತರ ಅಲ್ಲಿ ಆಲ್ರೆಡಿ ನಾವು ಬಿಸಿ ಮಾಡಿ ಇಟ್ಕೊಂಡಿರೋ ಬೆಲ್ಲನ ಸೋಸ್ಕೊಂಡು ಈ ರೀತಿ ಹಾಕ್ಕೊಳ್ಳೋಣ. ಎರಡನ್ನೂ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಯಾವುದೇ ಕಾರಣಕ್ಕೂ ಹೆಸರು ಕಾಳು ಬೆಂದಿಲ್ಲ ಅಂದರೆ ಬೆಲ್ಲನ ಸೇರ್ಸೋಕ್ಕೆ ಹೋಗಬಾರ್ದು. ಸ್ವೀಟನ್ನು ಸೇರಿಸಿದ ನಂತರ ಯಾವುದೇ ಕಾಳಾದ್ರೂ ಬೇಯೋದಿಲ್ಲ. ಹಾಗಾಗಿ ಚೆನ್ನಾಗಿ ಬೆಂದಿದ್ದರೆ ಅದರೊಟ್ಟಿಗೆ ಬೆಲ್ಲದ ನೀರನ್ನು ಸೇರಿಸ್ಬಿಟ್ಟು ಕುದಿಯೋದಕ್ಕೆ ಬಿಡೋಣ. ಇವಾಗ ನಾನಿಲ್ಲಿ 1/2 ಕಪ್ ಆಗೋಷ್ಟು ತೆಂಗಿನ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಹೆಸರು ಕಾಳು ಬೇಯಿಸಿದ ನೀರನ್ನು ಕೂಡ ವೇಸ್ಟ್ ಮಾಡಬಾರ್ದು, ಅದನ್ನು ಕೂಡ ಸೇರಿಸ್ಕೊಳ್ಬೇಕು. ಯಾಕಂದರೆ ಅದರಲ್ಲಿ ಎಲ್ಲ ಚೆನ್ನಾಗಿ ಟೇಸ್ಟ್ ಎಲ್ಲ ಹೋಗಿಬಿಡುತ್ತೆ ನಾವು ಆ ನೀರನ್ನು ಸಪ್ರೇಟ್ ಮಾಡಿಬಿಟ್ರೆ. ಹಾಗಾಗಿ ಅದನ್ನು ಕೂಡ ಜೊತೆಗೆ ಸೇರಿಸ್ಕೊಂಡು ಬಿಡಬೇಕು. ನಂತರ ನಾನಿಲ್ಲಿ 1 ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಹಾಲಿನ ಪ್ರಮಾಣ ಬೇಕಾದರೆ ಜಾಸ್ತಿ ಮಾಡ್ಕೊಳ್ಬೋದು. ನಾನಿಲ್ಲಿ ಹೆಸರು ಕಾಳನ್ನು ನೀರು ಸ್ವಲ್ಪ ಜಾಸ್ತಿ ಇದ್ದಿದ್ದರಿಂದ ಇಲ್ಲಿ 1 ಕಪ್ ಆಗುವಷ್ಟು ಅಷ್ಟೇ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಪಾಯಸ ತಿಕ್ನೆಸ್ ನೋಡಿಕೊಂಡು ಬೇಕಾದರೆ ನೀರು ಸೇರಿಸೋ ಬದಲಿಗೆ ಹಾಲನ್ನೇ ಸೇರಿಸ್ಕೋಬೋದು, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಲು ಹಾಕಿದ ನಂತರ ಚೆನ್ನಾಗಿ ಕುದ್ದ ಮೇಲೆ ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ನಂತರ 1-2 ಏಲಕ್ಕಿಯನ್ನು ಸಣ್ಣ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟು ತಿಕ್ನೆಸ್ಸು ಸಾಕಾಗುತ್ತೆ ಇದಕ್ಕೆ. ಇದು ಸ್ವಲ್ಪ ಆರ್ತಾ ಬಂದ ಹಾಗೆ, ತಣ್ಣಗಾಗ್ತಾ ಬಂದ ಹಾಗೆ ಸ್ವಲ್ಪ ದಪ್ಪ ಆಗುತ್ತೆ. ಆ ಕಾರಣಕ್ಕೆ ತುಂಬ ದಪ್ಪ ಆಗೋದೇನು ಬೇಡ. ಇವಾಗ ಈ ಹದ ಇದ್ದರೆ ಸಾಕಾಗುತ್ತೆ. ತುಂಬ ದಪ್ಪ ಅನ್ನಿಸ್ತು ಅಂತಂದರೆ ಸ್ವಲ್ಪ ಹಾಲನ್ನೇ ಸೇರಿಸ್ಕೊಳ್ಳಿ. ಇವಾಗ ನೀರನ್ನು ಸೇರಿಸೋದು ಬೇಡ, ಹಾಲನ್ನೇ ಸೇರಿಸ್ಕೊಳ್ಳಿ. ಇವಾಗ ಒಂದು ಸಲ ಬೆಲ್ಲ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಕಡಿಮೆ ಇತ್ತಂದರೆ ಸೇರಿಸ್ಕೊಬಿಡಬೇಕು. ಯಾಕಂದರೆ ನಾವು ಹೆಸರು ಕಾಳೊಟ್ಟಿಗೆ ಚೆನ್ನಾಗಿ ಕುದಿಸ್ತಾ ಇರೋದ್ರಿಂದ ಹೆಸರು ಕಾಳು ಕೂಡ ತಿನ್ನೋದಕ್ಕೆ ಟೇಸ್ಟ್ ಅನಿಸುತ್ತೆ ಸ್ವಲ್ಪ ಬೆಲ್ಲದೊಟ್ಟಿಗೆ ಚೆನ್ನಾಗಿ ಬೆಂದರೆ. ಹಾಗಾಗಿ ಒಂದು ಸಲ ಚೆಕ್ ಮಾಡಿಕೊಂಡು ಇವಾಗ ಎಲ್ಲ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಹಾಗೆಯೇ ಸಣ್ಣ ಕುದಿಯೋದಕ್ಕೆ ಬಿಡೋಣ. ಅಷ್ಟರಲ್ಲಿ ಒಂದು ಸೌಟಿಗೆ ನಾನಿಲ್ಲಿ 1-2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಬಾದಾಮಿ ಹಾಗೆಯೇ ಗೋಡಂಬಿ ಎರಡನ್ನೂ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿಕೊಂಡು ಪಾಯಸ ಆಲ್ರೆಡಿ ಕುದೀತಾ ಇದೆಯಲ್ಲ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಆಲ್ಮೋಸ್ಟ್ ಪಾಯಸ ರೆಡಿ ಆಯಿತು. ಇವಾಗ ಒಂದು ಸಲ ಕುದಿಯೋದಕ್ಕೆ ಕುದಿಯೋದಕ್ಕೆ ಬಿಟ್ಬಿಟ್ಟು ಮೇಲಿಂದ ಬೇಕಾದರೆ ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಸ್ಟವ್ನ ಆಫ್ ಮಾಡಿದರೆ ಹೆಸರು ಕಾಳು ಪಾಯಸ ರೆಡಿ ಆಯಿತು. ನೋಡಿದ್ರಲ್ಲ, ಒಂದು ಅರ್ಧ ಗಂಟೆ ಒಳಗಡೆ ನೀವು ಈ ಪಾಯಸನ ರೆಡಿ ಮಾಡ್ಕೊಂಬಿಡ್ಬೋದು.
ತುಂಬಾ ಈಸಿಯಾಗಿ ಹಾಗೆಯೇ ತುಂಬ ಕಡಿಮೆ ಸಮಯದಲ್ಲಿ ಒಂದು ಒಳ್ಳೆ ಪಾಯಸನ ಮಾಡ್ಕೊಳ್ಬೋದು. ಒಳ್ಳೆ ಪ್ರೋಟೀನ್ ಇರುವಂತಹ ಪಾಯಸ, ಹಾಗೆಯೇ ಹೆಸರು ಕಾಳು ನಮ್ಮ ದೇಹಕ್ಕೆ ತುಂಬ ತಂಪಾಗಿರೋದ್ರಿಂದ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ನಿಮಗೇನಾದರೂ ತುಂಬ ಬಾಡಿ ಹೀಟ್ ಆಗಿದೆ ಅಂತಂದರೆ ಈ ಥರ ಪಾಯಸ ಮಾಡ್ಕೊಂಡು ಕುಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಫ್ರೆಂಡ್ಸು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೊಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.